Hello friends, welcome back to English Guru Shekhar. Today in this video we will discuss about how to use article an. Already we discussed about article a in the previous video. I told you a and an are the two indefinite articles. A and an are indefinite articles ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. The is called definite article. Already we discussed how to use article a in the previous video. Today in this video let us discuss how to use article an. We use article an before a noun beginning with a vowel. You know vowel means a e i o u. A e i o u are the five vowels in English. A e i o u ಇವು ಐದು ಇಂಗ್ಲಿಷಲ್ಲಿ ಬರ್ತಕ್ಕಂಥ ಸ್ವರಗಳು. ಎ ಇ ಐ ಒ ಯು ಇಂದ ಬಿಗಿನಿಂಗ್ ಆಗ್ತಕ್ಕಂಥ ನೌನ್ ಮುಂದೆ ಅಂದರೆ ನಾಮಪದಗಳ ಮುಂದೆ ನಾವೇನು ಮಾಡ್ತೀವಿ ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ದಟ್ ಬಿಗಿನ್ಸ್ ವಿತ್ ಓವೆಲ್ ಅಂದರೆ ಎ ಇ ಐ ಒ ಯು ಇಂದ ಆರಂಭ ಆಗ್ತಕ್ಕಂಥ ಯಾವುದೇ ವರ್ಡ್ ಅಥವಾ ನೌನ್ ಅಂತ ಹೇಳ್ತೇವನ್ನ ನಾಮಪದಗಳು ಅವುಗಳ ಮುಂದೆ ನಾವು ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್ ಆ್ಯನ್ ಏಕರ್ ಆಫ್ ಲ್ಯಾಂಡ್. ಇನ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ ಯೂಸ್ಡ್ ಆರ್ಟಿಕಲ್ ಆ್ಯನ್ ಬಿಕಾಸ್ ಏಕರ್ ಆಫ್ ಲ್ಯಾಂಡ್ ಒಂದು ಎಕರೆ ಜಮೀನು ಅಂತ ಹೇಳುವಾಗ ಏಕರ್ ಮೀನ್ಸ್ ಇಯರ್ ಎಕರೆ. ಯಾನ್ ಏಕರ್ ಆಫ್ ಲ್ಯಾಂಡ್ ಅಂತ ಹೇಳುವಾಗ ಏಕರ್ ಅನ್ನೋ ವರ್ಡು ಅಥವಾ ನೌನು ಎ ಓವೆಲಿಂದ ಆರಂಭ ಆಗಿದೆ. ಸೊ ವಿ ಹ್ಯಾವ್ ಯೂಸ್ಡ್ ಆರ್ಟಿಕಲ್ ಆ್ಯನ್ ಬಿಫೋರ್ ಏಕರ್. ಸೊ ಆ್ಯನ್ ಏಕರ್ ಆಫ್ ಲ್ಯಾಂಡ್ ಮೀನ್ಸ್ ಒಂದು ಎಕರೆ ಜಮೀನು ಅಂತ ಅರ್ಥ. ನೆಕ್ಸ್ಟ್ ಆ್ಯನ್ ಇಂಟರ್ನ್ಯಾಷನಲ್ ಪ್ಲೇಯರ್. ನೋಡಿ ಅವನ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಹೇಳುವಾಗ ನಾವೇನು ಮಾಡ್ತೀವಿ ಆ್ಯನ್ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಇಸ್ ಅ ನೌನ್. ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ವಿತ್ ಲೆಟರ್ ಐ, ದಟ್ ಈಸ್ ಓವೆಲ್. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ಆರ್ಟಿಕಲ್ ಆ್ಯನ್. ನೆಕ್ಸ್ಟ್ ಆ್ಯನ್ ಓಲ್ಡ್ ಮ್ಯಾನ್. ಇದು ಕೂಡ ಅಷ್ಟೇ, ಓಲ್ಡ್ ಮ್ಯಾನ್ ಅಲ್ಲಿ ಓಲ್ಡ್ ಅನ್ನೋದು ಓವೆಲ್ ಆಗಿದೆ. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ಆ್ಯನ್ ಆರ್ಟಿಕಲ್ ಹಿಯರ್. ಅದೇ ಥರ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಬಾಯ್. ಇಲ್ಲೂ ಕೂಡ ಎಕ್ಸ್ಟ್ರಾರ್ಡಿನರಿ ವರ್ಡ್ ಬಿಗಿನ್ಸ್ ವಿತ್ ಓವೆಲ್ ಇ. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ಆ್ಯನ್. ಅದೇ ಥರ ಆ್ಯನ್ ಅಂಬ್ರೆಲಾ. ಇಲ್ಲೂ ಕೂಡ ದ ವರ್ಡ್ ಅಂಬ್ರೆಲಾ ಬಿಗಿನ್ಸ್ ವಿತ್ ದ ಓವೆಲ್ ಲೆಟರ್ ಯು. ದಟ್ಸ್ ವೈ we have used article an, that is an umbrella. See some examples here. The doctor advised to have an egg a day. Doctor ದಿನಕ್ಕೊಂದು egg ಅನ್ನ ಅಡ್ವೈಸ್ ಮಾಡಿದ್ರು. The noun egg begins with vowel letter e. That's why we used article an before egg. It's an ordinary bus. ಇದು ಒಂದು ಆರ್ಡಿನರಿ ಬಸ್. Ordinary begins with the vowel letter o. That's why we used article an. It's an ordinary bus. Deepthi got an extra mark. ದೀಪ್ತಿಗೆ ಒಂದು ಎಕ್ಸ್ಟ್ರಾ ಮಾರ್ಕ್ ಸಿಕ್ತು ಅಂತ ಹೇಳುವಾಗ ನಾವು ಹೇಳ್ತೀವಿ ಎಕ್ಸ್ಟ್ರಾ ಬಿಗಿನ್ಸ್ ವಿತ್ ವೊವೆಲ್ ಲೆಟರ್ ಆನ್. ದಟ್ಸ್ ವೈ ವಿ ಯೂಸ್ಡ್ ಆರ್ಟಿಕಲ್ ಆನ್ ಬಿಫೋರ್ ಎಕ್ಸ್ಟ್ರಾ ಮಾರ್ಕ್. ದೀಪ್ತಿ ಗಾಟ್ ಆನ್ ಎಕ್ಸ್ಟ್ರಾ ಮಾರ್ಕ್. ಲೆಟ್ ಅಸ್ ಡಿಸ್ಕಸ್ ಹೌ ಟು ಯೂಸ್ ಆರ್ಟಿಕಲ್ ಆನ್ ಇನ್ ಅದರ್ ಕೇಸಸ್. ಫ್ರೆಂಡ್ಸ್, ಬಿಫೋರ್ ಕಂಟಿನ್ಯೂಂಗ್ ದ ವಿಡಿಯೋ, ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, please subscribe my channel and watch my videos. And these are very important for SSL students, PUC students, and also articles are very important for those who take competitive exams for different jobs like SDC, FDC, teachers recruitment exams. Usually ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆರ್ಟಿಕಲ್ಸ್ ಅನ್ನು ಕೇಳ್ತಾರೆ ಟು ಟೆಸ್ಟ್ ದ ಗ್ರಾಮರ್ ನಾಲೆಡ್ಜ್. ಸೊ ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಮತ್ತಲ್ಲಿ ನಾವು ಆರ್ಟಿಕಲ್ ಆನ್ ಅನ್ನು ಯೂಸ್ ಮಾಡ್ತೀವಿ. We use article an before a singular noun beginning with a consonant and pronouncing like a vowel. Consonant ಇಂದ ಆರಂಭ ಆಗಿದ್ರು ಕೂಡ pronouncing like a vowel. See for example, an honest man, an hour. ನೋಡಿ ಇಲ್ಲಿ an honest man ಅಂತ ಹೇಳಿದಾಗ h becomes silent. h next o ಇದೆ vowel letter. That's why we used article an before an hour. ಲೈಕ್ವೈಸ್ ಆ್ಯನ್ ಆನರಬಲ್ ಪರ್ಸನ್. ಸೊ ಇಲ್ಲೂ ಕೂಡ ಆನರಬಲ್ ಅಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಇದು ಸೈಲೆಂಟ್ ಲೆಟರ್ಸ್ ಆಗಿರೋದ್ರಿಂದ ಇಲ್ಲೆಲ್ಲ ನಾವೇನು ಮಾಡ್ತೀವಿ ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಆ್ಯನ್ ಎಕ್ಸ್ರೇ ರಿಪೋರ್ಟ್. ಹಿಯರ್ ಎಕ್ಸ್ರೇ ರಿಪೋರ್ಟ್ ಅಂತ ಹೇಳುವಾಗ ಎಕ್ಸ್ ಅನ್ನೋದು ವ್ಯಂಜನ ಆದರೂ ಕೂಡ ನಾವು ಆ್ಯನ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಬಿಕಾಸ್ ಎಕ್ಸ್ ಅಂತ ಹೇಳುವಾಗ ಎಕ್ಸ್ರೇ ಅಂತ ಹೇಳುವಾಗ ದಟ್ ಬಿಗಿನ್ಸ್ ವಿತ್ ಎ. ಸೊ ನಾನು ಕನ್ನಡದ ಬರೆದ ನೋಡ್ಬೋದು ನೀವು. ಆ ಎಕ್ಸ್ ಅಂತ ಹೇಳುವಾಗ ಎ ಲೆಟರ್ ಬರುತ್ತೆ. ಎ ಮೀನ್ಸ್ ಓವೆಲ್. ಹಾಗಾಗಿ ನಾವು ಆನ್ ಎಕ್ಸ್ರೇ ರಿಪೋರ್ಟ್ ಅಂತ ಹೇಳ್ತೀವಿ. ದೋ ಇಟ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಬಟ್ ಇಟ್ ಗಿವ್ಸ್ ದ ಸೌಂಡ್
of vowel. That's why we used an article before an X-ray report. ಅದೇ ತರ an honorary professor, ಇಲ್ಲೂ ಕೂಡ honorary ಅಂತ ಹೇಳುವಾಗ H ಸೈಲೆಂಟ್ ಆಗುತ್ತೆ. ದಟ್ಸ್ ವೈ ಯೂಸ್ಡ್ an before honorary professor. H next ಬರೋದು O, that is vowel. That's why we use article an before an honorary professor. Come to the next case. Again we use article an before acronyms. Acronyms means ಸಂಕ್ಷಿಪ್ತಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಕೆಲವು acronyms ಮುಂದೆ ಕೂಡ ನಾವು an article ಅನ್ನು ಯೂಸ್ ಮಾಡ್ತೀವಿ. See here, for example, an MLA. ನೋಡಿ MLA I have written in ಕನ್ನಡ MLA. A ಬಿಗಿನಿಂಗ್ vowel ಲೆಟರ್ ಇದೆ, vowel ಸೌಂಡ್ ಕೊಡುತ್ತೆ. M ಅಂತ ಹೇಳುವಾಗ ನಾವು A ಸೌಂಡ್ ಕೊಡುತ್ತೆ. A means vowel that gives vowel sound. That's why we used an MLA. Likewise an MP. ಅದೇ ತರ an RTO. ನೋಡಿ RTO ಅಂತ ಹೇಳುವಾಗ ಕೂಡ R ಅಂತ ಹೇಳುವಾಗ ನಾವು ಕನ್ನಡದಲ್ಲಿ R ಅಂತ ಬರೆಯುವಾಗ ನಾವು ಆ ಅಕ್ಷರ ಬರಿತೀವಿ. ಸೊ ಆ ಮೀನ್ಸ್ vowel ಸೌಂಡ್ ಕೊಡುತ್ತೆ. ಹಾಗಾಗಿ ನಾವು ಆರ್ಟಿಕಲ್ an ಅನ್ನು ಯೂಸ್ ಮಾಡ್ತೀವಿ ಬಿಫೋರ್ an RTO. ಅದೇ ತರ an MBBS, an NRI, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅನಿವಾಸಿ ಭಾರತೀಯ ಅಂತ ಹೇಳುವಾಗ. ಸೊ ಅಲ್ಲಿ ಕೂಡ ನಾವು an ಯೂಸ್ ಮಾಡ್ತೀವಿ, ಯಾಕೆಂದ್ರೆ n ಬಿಗಿನ್ಸ್ ವಿತ್ vowel ಸೌಂಡ್ A. ದಟ್ಸ್ ವೈ an NRI. ಅದೇ ತರ an SB ಅಕೌಂಟ್. SB ಅಕೌಂಟ್ ಅಂತ ಹೇಳುವಾಗ ಕೂಡ ನಾವು ಏನ್ ಮಾಡ್ತೀವಿ, ಇಲ್ಲಿ ಎಸ್ ಅಂತ ಹೇಳುವಾಗ ಬಿಗಿನಿಂಗ್ ಅಲ್ಲಿ vowel ಸೌಂಡ್ A ಬರುತ್ತೆ. ದಟ್ಸ್ ವೈ ಯೂಸ್ಡ್ ಆರ್ಟಿಕಲ್ an before an SB account. Friends, I think today it's enough of discussing about article an. ಇವತ್ತಿಗೆ ಆರ್ಟಿಕಲ್ an ಬಗ್ಗೆ ಸಾಕು ಅನ್ಸುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ದ ಬಗ್ಗೆ ಡಿಸ್ಕಸ್ ಮಾಡೋಣ. ದಟ್ ಇಸ್ ಅನ್ ಎಲಾಬ್ರೇಟ್ ಒನ್. ಅದು ಸ್ವಲ್ಪ ಸಂಕ್ಷಿಪ್ತವಾಗಿದೆ, ಎಲಾಬ್ರೇಟ್ ಆಗಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.